ನೆನ್ನೆ ಬೀನ್ಸ್ ಊತಿದ್ರೆ ಅದಕ್ಕೆ ಇವತ್ತು ಪೇಪರ್ ಟ್ರಿಪ್ ಆಗಬೇಕಾಗಿತ್ತು. ಇದೊಂದು ರೋಲ್ ಬಂದು 1250 ರೂಪಾಯಿ ಬರ್ತದೆ. ಕರೆಕ್ಟಾಗಿ 1000 ಮೀಟರ್ ಕೂಡ ಬರ್ತದೆ. 2 ಎಕರೆ ಬೈಲ್ಕ ಕರೆಕ್ಟಾಗಿ 3 ರೋಲ್ ಕೂಡ ಬೇಕಾಗ್ತದೆ. ನಮ್ಮ ಪುಲಿ ಕೂಡ ಪಾಪ ಬಂದ್ಬಿಟ್ಟು ಎತ್ತಿ ನನಗೆ ಹೆಲ್ಪ್ ಮಾಡ್ತಾ ಇದ್ನೋ. ನಾನು ಈ ಕಡೆ ಇಟ್ಕೊಂಡು ಹೋಗ್ತಾ ಇದ್ದೆ, ನಮ್ಮ ಪುಲಿ ಕೂಡ ಹೇಳ್ಕೊಂಡು ಹೋಗ್ತಾ ಇದ್ನೋ. ನಮ್ಮ ಪುಲಿ ಒಂದು ಮಾತು ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಈ ಪೇಪರ್ ಟ್ರಿಪ್ ಕರೆಕ್ಟಾಗಿ ಒಂದೇ ಬೆಳೆಕಾಗೋದು, 2 ಬೆಳೆ ಕೊಡೋನಾಗಲ್ಲ. ತುಂಬಾ ಜನ ಕೇಳ್ತಾ ಇದ್ರೆ ಏನಣ್ಣ ಪುಲಿ ನಿಕ್ಕೊಂಡಿದೆ, ನಿನ್ನ ಫ್ರೆಂಡ್ಸ್ನ ದೂರ ಮಾಡಿದೆ ಅಂತ. ಯಾವುದಿಲ್ಲ ಪಾಪ, ನನ್ನ ಫ್ರೆಂಡ್ಸಲ್ಲಿ ಆಲೂಗಡ್ಡೆ ಊತವ್ರೆ, ಅದಕ್ಕೋಸ್ಕರ ಅವರು ಅವ್ರ ತೋಟದಲ್ಲೇ ಬಿಸಿ ಅವರೇ. ಇದು ಎಷ್ಟಡಿಕ ಕಣ್ಣಿರೋದಂದ್ರೆ ನೀರು ಸುರಿಯೋದು ಕರೆಕ್ಟಾಗಿ 1 ಅಡಿಕ 1 ಕಣ್ಣಿರೋದು. ಹಾಕಿರೋ ಬೈಲು ಈ ಥರ ಇತ್ತು. 2 ಎಕರೆ ಬೈಲು ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಸೆರೆಮಟಿದ್ದು ಆಗಿದ್ದಾದ್ಮೇಲೆ ಟೈಮ್ ನೋಡಿದೆ 3 ಗಂಟೆ ಆಗಿತ್ತು. ಕರೆಂಟ್ ಕೂಡ ಕೊಟ್ಟಿದ್ದು. ಇವಾಗ 3 ಗಂಟೆ ಶಿಫ್ಟು ನಮ್ಮ ಕಡೆ. ಸೆರೆಮಟಿದ್ದು ನಾನು ಈ ಕಡೆ ಮೋಟರ್ ಆನ್ ಮಾಡ್ಬಿಟ್ಟು ಅಲ್ಲೇ ಮಕ ಕೂಡ ತೊಳ್ಕೊಂಡೆ. ಕೃಷಿ ಹೊಂಡದಾಗಿರೋ ಮೋಟರ್ಕ ನಾವು ಟೊಂಬಿಗೆ ಕಟ್ಬಿಟ್ಟು ಮೇಲೆ ತಿಲ್ಲಾರ್ದಂಗೆ ಮಾಡ್ತೀರಿ. ಯಾಕಂತಂದ್ರೆ ಒಳಗೆ ಹೋದ್ರೆ ಪಾಚಿಗಳೆಲ್ಲ ಸೇರ್ಕೊಂಡು ಡ್ರಿಪ್ ಪೈಪ್ ತೊಂದರೆ ಆಗ್ತೈತೆ. ನೀವ್ಯಾರಾದ್ರೂ ರೈತರಾಗಿ ಈ ತರ ಕೃಷಿ ಹೊಂಡ ಹೊಡಿಸಿದ್ರೆ ನೀವು ಇದೇ ತರ ಪ್ಲಾನ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ಫ್ರೀ ಸಿಕ್ಕಿದಾಗ ನಮ್ಮ ಪುಲಿ ಕೂಡ ಬಿಡಿ ಹೊಡಿತಾ ಇದ್ನೋ, ಅದೇ ತರ ನಮ್ಮ ಫ್ರೆಂಡ್ ಈ ಕಡೆ ಬಿಟ್ಟು ಬೆಳೆದಿದ್ನೋ. ಅದಕ್ಕೆ ಇವತ್ತು ಹೀರೆ ಕೂಡ ತಂದಿದ್ದು. ಇದು ನೋಡಕೊಳ್ಳೆ ಸೋಂಪು ಕಾಳಿದ್ದಂಗೆ ಐತೆ, ಆದ್ರೆ ತಿಂದ್ರೆ ಕೇಲ್ ಕತ್ತಮ್ ನಾಟಕ್ ಬಂದಂತ ಹೇಳಕ ನಾನು ಇಷ್ಟಪಡ್ತೀನಿ. ಇದು ಎಷ್ಟಪ್ಪ ಮೂಟೆ ಅಂತಂದ್ರೆ 300 ರೂಪಾಯಿ ಮೂಟೆ. ಇವತ್ತು 1 ಎಕರೆ ಬೈಲ್ಕ ನಾವು ಶೆಲ್ತಾ ಇರೋದು. ಈ ಕಡೆ ನಾನು ಶೆಲ್ಕೊಂಬತ್ತ ಆ ಕಡೆ ನಮ್ಮ ರಮೇಶ್ ಅಣ್ಣ ಕೂಡ ಶೆಲ್ಕೊಂಬತ್ತಾ ಇದ್ನೋ. ಇದಕ್ಕೆ ಏನ್ ಕಪ್ಪ ಶೆಲ್ತಾ ಅಂದ್ರೆ ಬೀಟೋಟ್ಕ ನಾವು ಶೆಲ್ತಾ ಇರೋದು. ಕರೆಕ್ಟಾಗಿ 20 ದಿನ ಕೂಡ ಆಗೈತೆ. ಇವಾಗ ಬೀಟೋಟ್ಕ ಬಂಗಾರದಂತ ರೇಟ್ ಕೂಡ ಐತೆ. ಸರಿ ಅನ್ಬಿಟ್ಟಿದ್ದು ಟೈಮ್ ನೋಡಿದ್ರೆ 5:30 ಆಗಿತ್ತು. ಹಾಲ್ ಡೈರಿಗೆ ಹಾಲು ಕೂಡ ಎತ್ಕೊಂಬಂದೆ. ನಮ್ಮ ತಾತನ ಕೂಡ ನಗಿತಾ ಇದ್ನೋ. ನಮ್ಮ ಡೈರಿ ಸೆಕ್ರೆಟರಿ ಚೇತನ್ ಕೂಡ ಇದ್ನೋ. ಸೆಮ್ಟಿದ್ದು ಹಾಲ್ ಡೈರಿಕಲ್ಲ ಹಾಲು ಹಾಕಿದಾದ್ಮೇಲೆ ಟೈಮ್ ನೋಡಿದ್ರೆ 7 ಗಂಟೆ ಆಗಿತ್ತು. ನಮ್ಮ ಪುಲಿನ ಇವತ್ತು ಕರ್ಕೊಂಡು ಆಫೀಸ್ ಕಡೆ ಬಂದೆ. ಯಾಕಂತಂದ್ರೆ ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ನಲ್ಲ, ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಗಳು ಕೂಡ ಸಿಕ್ಕಿದ್ರು. ನಮ್ಮ ಫ್ರೆಂಡ್ಗಳೆಲ್ಲ ಬಂದು ನಮ್ಮ ಪುಲಿಗೆ ಇವತ್ತು ಕುದಿನ ರೈಸ್ ಕೂಡ ಕೊಡ್ಸರು. ಅದಾಗಿದ್ದ ಮೇಲೆ 1 kg ಚಿಕನ್ ಕೊಡ್ಸ್ಬಿಟ್ಟಿದೆ. ನಮ್ಮ ಪುಲಿಕ ಮನೆ ಕಡೆ ಕರ್ಕೊಂಡ್ ಬಂದೆ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.